ನಡೀತಿದ್ಯಾ? ನಾನು ಬಡಪಟ್ಟಿಗೇನೂ ಸೋಲ್ತಾ ಇಲ್ಲ ಇಲ್ಲಿ. ಏನೋ ನಾನು ಕೊಡಲ್ಲ ಅಂತ ಹೇಳ್ಬಿಟ್ರೆ ನಾನು ಸುಮ್ಮನೆ ಇರಲ್ಲ. ನಾನು 1 ವರ್ಷಕ್ಕಾದರೂ ಸಿ ಎಂ ಮಾಡಬೇಕು, 1.5 ವರ್ಷಕ್ಕಾದರೂ ಸಿ ಎಂ ಮಾಡಬೇಕು. ನಾನು ಕರೀಲಿ, ನಾನು ಅಳ್ತಾ ಇದ್ದೀನಿ ಇವಾಗ ಜೋರಾಗಿ, ನನಗೇನೋ ನನ್ನ ಸಾಂತ್ವನ ಮಾಡಲಿ, ಈ ಕಾರಣಕ್ಕೂ ಮಾಡ್ತಿರಬಹುದಲ್ವಾ ಡಿ ಕೆ ಶಿವಕುಮಾರ್ ಅವರು ಅಂತ? ಇಲ್ಲ, ನನ್ನ ಪ್ರಕಾರ ಇದು ಆಲ್ರೆಡಿ 30-30 ಅಂತ ಆಗಿತ್ತು. ಅಂದ್ರೆ 2.5 ವರ್ಷ ಇವ್ರಿಗೆ, 2.5 ವರ್ಷ ಅವರಿಗೆ ಅಂತ ಇದು ಆಲ್ರೆಡಿ ಡಿಸೈಡೆಡ್. ಯಾವಾಗ ಬಿಹಾರ್ ಎಲೆಕ್ಷನ್ ಉಲ್ಟಾ ಹೊಡೆದಿದೆ, ಬಿಹಾರ್ ಎಲೆಕ್ಷನ್ ಇವ್ರಿಗೆ ತಿರುಗು ಬಾಣ ಆಗಿದೆ, ಈ ರಾಜ್ಯವನ್ನು ಉಳಿಸ್ಕೊಳ್ಬೇಕಾಗಿರಂತ ಅನಿವಾರ್ಯ ಕಾಂಗ್ರೆಸ್ ಪಕ್ಷಕ್ಕೂ ಹೈಕಮಾಂಡ್ಗೂ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರು ಅಷ್ಟು ಈಸಿ ಅಲ್ಲ. ಅವರ ಕೊನೆ ದಾಳವಾಗಿ ಇಡೀ ಪಕ್ಷವನ್ನು ಸರ್ವನಾಶ ಮಾಡಿನೇ ಹೊರಗಡೆ ಹೋಗ್ತಾರೆ. ಈಗ ಆಲ್ರೆಡಿ JDS ಹಾಗೆ ಮಾಡ್ಕೊಂಡು ಎಲ್ಲ ಖಾಲಿ ಮಾಡೇ ಇಲ್ಲಿಗೆ ಬಂದಿದ್ದು, ಆಲ್ಮೋಸ್ಟ್ ಕಂಪ್ಲೀಟ್ ಖಾಲಿ ಆಯ್ತು. ಹೊಸ ಪಕ್ಷವಾಗಿ ಹೊರಹೊಮ್ಮದ JDS ಹೋಗ್ತು. ಅದೇ ರೀತಿ ಕಾಂಗ್ರೆಸ್ನು ಅದೇ ರೀತಿ ಮಾಡೋಕ್ಕೆ ಅವರೇನೋ ಪ್ಲಾನ್ ಮಾಡ್ಕೊಂಡಿದೆ. ಯಾಕಂದ್ರೆ ಅವ್ರು ಯಾವತ್ತೂ ಅಧಿಕಾರದಿಂದ ಹಿಂದೆ ಸರಿದವರಲ್ಲ. ಪ್ರತಿಪಕ್ಷದ ನಾಯಕನ್ ಬೇಕು ಅಂತಾನೆ 17 ಜನ ಹೊರಗಡೆ ಕಳಿಸಿದ, 15 ಜನ ಕಾಂಗ್ರೆಸ್ ಅವ್ರನ್ನ ನೀವು ಮಾಡ್ಕೊ ಹೋಗಿ ಅಂತ ಧರ್ಮಸ್ಥಳದಲ್ಲಿ ಅವ್ರು ಮಾತಾಡಿದ್ದು ಎಲ್ಲ ವಿಡಿಯೋ ತುಣುಕುಗಳು ಬಂದಿದ್ದು. ನಿಮ್ಮಿಷ್ಟ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಒಬ್ಬ ನಾಯಕ ಆ ರೀತಿ ಹೇಳ್ಬೋದಾ? ನೀವು JDS ಜೊತೆ ಸಖ್ಯ ಬೆಳೆಸಿ JDS ಮುಖ್ಯಮಂತ್ರಿ, ನೀವು ಮಂತ್ರಿಗಳಾಗಿದ್ದಾಗ ಆ ಸರ್ಕಾರವನ್ನು ಉಳಿಸಿಕೊಳ್ಳುವ ಯತ್ನದಲ್ಲಿ ನೀವು ಇರ್ಬೇಕು. ಇಲ್ಲಪ್ಪ ನನಗೇನು ಆಗ್ತಾ ಇಲ್ಲ, ನೀವೇನ್ ಬೇಕೋ ಮಾಡ್ಕೊ ಹೋಗಿ ಅಂದ್ರೆ ಅಲ್ಲಿನ ಒಳಮರ್ಮ ಇರುತ್ತೆ. ನೀವು ಹೋಗಿ ನಾವು ಆಮೇಲೆ ನಿಮ್ಮನ್ನ ಕರ್ಕೋತೀವಿ ಅಂತ. ಅದೇ ರೀತಿ ಇವತ್ತು ನಡ್ಕೊಂತದ್ದು. ಎಸ್.ಟಿ. ಸೋಮಶೇಖರ್ ಅವರು ಇವತ್ತು ಬಿಜೆಪಿ ಗೆದ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ಮುಂದಿನ 28ಕ್ಕೆ ನಾನು ಕಾಂಗ್ರೆಸ್ ಅಲ್ಲಿ ನಿಂತ್ಕೋತೀನಿ ಅಂದ್ರೆ, ಹೆಬ್ಬಾರ್ ಅವರು ನಾನು ಕಾಂಗ್ರೆಸ್ ಅಲ್ಲೇ ಇದ್ದೀನಿ ಅಂತಾರೆ. ಹೀಗೆ ಇವ್ರು ಏನ್ ಬೇಕೋ ಅದನ್ನ ನಡೆಸುವಂತ ಚಾಣಚಕ್ಯತೆ ಸಿದ್ದರಾಮಯ್ಯನವರಲ್ಲಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಬಿಡುವಂತವ ಗಂಡು ಅಲ್ಲ. ಅವ್ರು ಏನೇ ಆಗ್ಲಿ ಅವ್ರಿಗೂ ಸಹ ಪಟ್ಟುಗಳನ್ನ ಹಿಡಿಯೋದು ಗೊತ್ತಿದೆ. ಆದ್ರೆ ಶಾಸಕರ ಬಲ ಕಮ್ಮಿ ಇರೋದ್ರಿಂದ ಇಷ್ಟೆಲ್ಲ ಚಿತ್ರಣ ಆಗ್ತಾ ಇದೆ. ಶಾಸಕರ ಬಲ ಅವರಿಗೆ ಬಂತು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಉಲ್ಟಾ ತಿರುಗಿಸ್ತಾರೆ. ಸಿದ್ದರಾಮಯ್ಯನವ್ರನ್ನ ಮಾಜಿ CM ಮಾಡೇ ಮಾಡ್ತಾರೆ. ಅವ್ರು CM ಆಗೋದು ನಿಶ್ಚಿತ. ಅಂದ್ರೆ ಅಷ್ಟರಲ್ಲಿ ನಮ್ಮ ರಾಜ್ಯದ ಜನ ಎಷ್ಟು ಕಷ್ಟ ಅನುಭವಿಸ್ಬೇಕು ಅಷ್ಟು ಕಷ್ಟ ಅಂತೂ ಅನುಭವಿಸ್ತಾರೆ. ಸಾಕು ಕಾಂಗ್ರೆಸ್ ಸರ್ಕಾರ ಬೇಡ. ಇಂದಿನ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಅಂತ ಕಾಂಗ್ರೆಸ್ ಸರ್ಕಾರ ಕೊಟ್ರೆ, ಕಾಂಗ್ರೆಸ್ ಸರ್ಕಾರ ಕಿತ್ತಾಟದಲ್ಲಿ, ಇದರಲ್ಲಿ ಮತ್ತೆ ಸಾಲದಲ್ಲಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಕರ್ಕೊಂಡ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ CM ಮಾಡ್ಬಿಡ್ತಾರೆ. ಹೌದು, ನಾವು ಮುಖ್ಯಮಂತ್ರಿ ಚಂದ್ರು ಇದ್ದಾರೆ, ನಾನು ಇದ್ದೀನಿ, ಶಶಿಧರ್ ಆರಾಧ್ಯ ಇದ್ದೀನಿ, ಗೆಲ್ಲಿಸ್ಲಿ, ನಾನು ಮಾಡಿ ತೋರಿಸ್ತೀನಿ. ಯಾಕೆ ನಾನು ಈ ರಾಜ್ಯದ ಪ್ರಜೆ ಅಲ್ವಾ, ಈ ದೇಶದ ಪ್ರಜೆ ಅಲ್ವಾ, ನಾನೇನು ಆಗೋದಿಲ್ವಾ? ಎಲ್ಲರಿಗೂ ಎಬಿಲಿಟಿ ಇರುತ್ತೆ. ಆದ್ರೆ ಜನ ನಮ್ಮನ್ನು ವಿಶ್ವಾಸ, ಅಧಿಕಾರದಲ್ಲಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶನ ಮಾಡ್ತಾರೆ ಅಂತ ಟ್ರೈ ಮಾಡ್ತಾವ್ರು ನೋಡ್ರಿ. ಅದನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇರೋದು ಯಾವ್ದೋ ಒಂದು ಅಧಿಕಾರದಲ್ಲಿ ಇದ್ರೆ ಅದನ್ನು ಚಂಡೀಗಢ ಏನಾಗುತ್ತೆ, ಹಿಮಾಚಲ್ ಪ್ರದೇಶ ಮತ್ತೆ ನಮ್ಮ ಎರಡಕ್ಕೂ ರಾಜಧಾನಿ ಆಗಿದೆ. ಅದು ಒಂದು ಪ್ರದೇಶವನ್ನು ಮಾಡಬಹುದೇ ಹೊರತು ಇಡೀ ಪಂಜಾಬ್ ನ ಮಾಡೋದಕ್ಕಾಗೋದಿಲ್ಲ. ಅದೆಲ್ಲ ಅವರ ಬೇರೆ ಬೇರೆ ದೃಷ್ಟಿ. ಈಗ ಪಂಜಾಬ್ ನವ್ರು ಗೆಲ್ಲೋದಕ್ಕಾಗಲ್ಲ, ಪಂಜಾಬ್ ಒಳಗಡೆ ಅವ್ರು ಕಾಲಿಡೋದಕ್ಕಾಗಲ್ಲ. ಅದಕ್ಕೆ ಏನೋ ಒಂದು ಪಿತೂರಿ ಮಾಡ್ಬೇಕು, ಒಂದು ನಮ್ಮನ್ನ ಹಿಮ್ಮೆಟ್ಟಿಸ್ಬೇಕು. ಆದ್ರೆ ಜನನು ಸಹ ಬುದ್ಧಿವಂತರಿದ್ದಾರೆ, ಕರ್ನಾಟಕದ ರಾಜ್ಯದ ನೋಡ್ತಾ ಇದ್ದಾರೆ. ಈ ತರದ ವಿಷಯ ಬಂದಾಗೆಲ್ಲ ಈ ಕಾಂಗ್ರೆಸ್ ಪಾಳ್ಯದಿಂದನೋ ಸಿದ್ದರಾಮಯ್ಯನವ್ರ ಪಾಳ್ಯದಿಂದನೋ ಒಂದು ವಿಷಯ ತೇಲಿ ಬರುತ್ತೆ.